ಹಾಯ್ ಎಲ್ಲರಿಗೂ ನಮಸ್ಕಾರ ರೀ. ಶಿವರಾತ್ರಿ ಹಬ್ಬಕ್ಕೆ ಶಿವಂಗ ನೈವೇದ್ಯಕ್ಕಂತ ಗೋಧಿ ಹಿಟ್ಟು ಅಕ್ಕಿ ಪುಟಾಣಿದು ತಂಬಿಟ್ಟು ಉಂಡಿ ಮಾಡ್ತಾರೆ. ಇವತ್ತು ನಾನು ಭಾಳ ಸರಳವಾಗಿ ಪುಟಾಣಿ ತಂಬಿಟ್ಟು ಉಂಡಿ ಹೆಂಗೆ ಮಾಡೋದು ಅಂತ ತೋರ್ಸಾತ್ತೇನೆ. ಹಂಗೆ ಒಂದು ವಿಡಿಯೋದಾಗ ಸ್ಮಾಲ್ ಸೀಕ್ರೆಟನ್ನು ಹೇಳ್ತೇನೆ. ಅದಕ್ಕೆ ವಿಡಿಯೋ ಸ್ಕಿಪ್ ಮಾಡಲಾರ್ದ ಕಂಪ್ಲೀಟಾಗಿ ನೋಡ್ರಿ. ನೀವು ಈ ಹಬ್ಬಕ್ಕೆ ನೈವೇದ್ಯಕ್ಕೆ ಏನು ಮಾಡ್ತೀರಂತ ಕಮೆಂಟ್ನಾಗ ಹೇಳ್ರಿ. ಬರ್ರಿ ಸ್ಟಾರ್ಟ್ ಮಾಡಿ. ಮೊದಲಿಗೆ 1 ಕಪ್ ಪುಟಾಣಿನ ಮೀಡಿಯಮ್ ಉರಿ ಇಟ್ಟು ಸ್ವಲ್ಪ ಬಿಸಿ ಆಗೋ ತನಕ ಹುರ್ಕೋಬೇಕು. ಹುರ್ಕೊಂಡು ಒಂದು ಪ್ಲೇಟ್ನಾಗ ಸೈಡಿಗೆ ಇಟ್ಕೊಂಡು ಆರಕ್ಕೆ ಬಿಡ್ತೇನೆ. ಆಮ್ಯಾಗ ಒಂದು 2 ಚಮಚ ಎಳ್ಳು ಹಾಕ್ಕೊಂಡು ಅವು ಚಟಪಟ ಅನ್ನೋ ಅಷ್ಟು ಹುರ್ಕೋಬೇಕು. ಎಳ್ಳಾಗಿಂದ 1 ಚಮಚ ಗಸಗಸಿ ಕಲರ್ ಚೇಂಜ್ ಆಗಿ ಅವು ಚಟಪಟ ಅಂತ ಹುರಿಯೋ ಮಟ್ಟ ಹುರ್ಕೋಬೇಕು. ಆಮೇಲೆ ಲಾಸ್ಟಿಗೆ ಗ್ಯಾಸ್ ಆಫ್ ಮಾಡಿ ಅರ್ಧ ಕಪ್ಪು ತುರಿದಿರೋ ಒಣ ಕೊಬ್ಬರಿ ಹಾಕ್ಕೊಂಡು 1 ನಿಮಿಷ ಬೆಚ್ಚಗಾಗೋ ತನಕ ಕೈ ಆಡಿಸ್ಬೇಕು. ಗ್ಯಾಸ್ ಇಟ್ಟು ಹಂಗೆ ಹುರಿದ್ರೆ ಅವು ಜಲ್ದಿ ಹೊತ್ತು ಬಿಡ್ತಾವೆ. ಪುಟಾಣಿ ಅದು ಆರಿದ ಮ್ಯಾಗ ಮಿಕ್ಸಿಗೆ ಹಾಕ್ಕೊಂಡು ಸಣ್ಣಗೆ ಪೌಡರ್ ಮಾಡ್ಕೋಬೇಕು. ಪೌಡರ್ ಮಾಡಿಕೊಂಡು ನಾ ಇಲ್ಲಿ ಒಂದು ಪರಾತ್ ಒಳಗೆ ಸಾಣ್ಗಿ ಒಳಗೆ ಪುಟಾಣಿ ಹಿಟ್ಟು ಸಾಣಿಸ್ಕೊಳತ್ತೀನಿ. ಪುಟಾಣಿ ಪುಡಿ ಎಷ್ಟು ನೈಸಾಗಿ ಪೌಡರ್ ಇರುತ್ತಲ್ಲ ಉಂಡಿನೂ ಅಷ್ಟು ಚಲೋ ಆಗ್ತಾವೆ. ಪುಟಾಣಿ ಹಾಕ್ಕೊಂಡಿದ್ವಲ್ಲ ಅದ ಮಿಕ್ಸಿಗೆ ಹುರಿದಿಟ್ಕೊಂಡಿರೋ ಎಳ್ಳು ಗಸಗಸಿ 1 ಏಲಕ್ಕಿ ಶುಂಠಿ ಪೌಡರ್ ಇದ್ರೆ ಅದು 1 ಚಮಚ ಅರ್ಧ ಬಾಟ್ಲು ಹುರಿದಿದ್ದ ಶೇಂಗಾ ಸಿಪ್ಪಿ ತೆಗೆದು ಹಾಕ್ಕೊಂಡು ಎಲ್ಲನೂ ಔಡ್ ಮಿಕ್ಸಿಗೆ ಹಾಕೋಬೇಕು. ಫುಲ್ ಸಣ್ಣಗೆ ಪೌಡರ್ ಮಾಡ್ಕೋಬಾರ್ದು. ಔಡ್ಸೌಡಿದ್ದು ಇವು ಉಂಡಿ ತಿನ್ಬೇಕಾರೆ ಬಾಯಾಗ ಕಾಳು ಬಂದ್ರನ ಉಂಡಿ ಟೇಸ್ಟ್ ಇರ್ತಾವೆ. ಲಕ್ಷ ಇರಲಿ ಎಲ್ಲನೂ ಮಿಕ್ಸಿಗೆ ಆರಿದ ಮ್ಯಾಗನ ಹಾಕೋಬೇಕು. ಪುಟಾಣಿ ಆತು ಇವು ಗಸಗಸಿ ಆತು ಎಲ್ಲ ಆರಿದ ಮ್ಯಾಗ ಹಾಕೋಬೇಕು. ಬಿಸಿ ಇದ್ದಾಗ ಹಾಕೋಬಾರ್ದು. ಈಗ ಔಡ್ ರುಬ್ಕೊಂಡಿರೋದನ್ನು ಆವಾಗಲೇ ಪರಾತಿಗೆ ಪುಟಾಣಿ ಹಿಟ್ಟು ಸಾಣಿಸ್ಕೊಂಡಿದ್ನಲ್ಲ ಅದ್ರ ಜೊತೆ ಹಾಕಿ ಒಣ ಕೊಬ್ಬರಿನೂ ಹಾಕಿ ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲ ಚೊಲತ್ನಾಗ ಮಿಕ್ಸ್ ಮಾಡ್ಕೋಬೇಕು. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಕತ್ತಿದ್ದ ಸಬ್ಸ್ಕ್ರೈಬ್ ಮಾಡ್ಲಾರ್ದ ನೋಡಕತ್ತಿದ್ರೆ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಪಾಕ ಮಾಡ್ಕೊಳಕ್ಕೆ 1 ಕಪ್ ಬೆಲ್ಲ ಅರ್ಧ ಕಪ್ ನೀರು ಹಾಕ್ಕೊಂಡು ಕರಗಿಸ್ಕೊಳತ್ತೀನಿ. ಬೆಲ್ಲ ಎಲ್ಲ ಕರಗ್ಯದ. ಪಾಕ ಮಾಡ್ಕೊಳ್ಳೋದೇನು ಬೇಡ. ಜಸ್ಟ್ ಬೆಲ್ಲ ಕರಗಿ 1 ಕುದಿ ಬಂದರೆ ಸಾಕು. ಗ್ಯಾಸ್ ಆಫ್ ಮಾಡಬೇಕು. ಆವಾಗಲೇ ಪುಟಾಣಿ ಹಿಟ್ಟು ಕಲಸಿ ಇಟ್ಕೊಂಡಿದ್ವಲ್ಲ ಅದಕ್ಕೆ 1 ಚಮಚ ತುಪ್ಪ ಹಾಕಿ ಈ ಬೆಲ್ಲನ ಸೋಸ್ಕೊಂಡು ಹಾಕೋಬೇಕು. ಅದ್ರಾಗೇನು ಕಸ ಕಡ್ಡಿ ಏನಾರ ಇತ್ತಪ್ಪ ಅಂತಂದ್ರೆ ನೋಡ್ಕೊಂಡು ಒಮ್ಮೆ ಹಾಕೋಬಾರ್ದು. ಪಾಕನ ಸ್ವಲ್ಪ ಹಾಕೋತ ಬಿಸಿ ಇರುತ್ತೆ ಚಮಚಲ್ಲೇ ಕಲಿಸ್ಕೋತ ನೋಡ್ಕೋತ ಹಾಕಬೇಕು. ಒಮ್ಮೆ ಹಾಕಬಾರ್ದು. ಒಣ ಅನ್ಸಾಗತ್ತದ. ಅದಕ್ಕೆ ಇನ್ನೊಂದು ಸ್ವಲ್ಪ ಪಾಕ ಹಾಕೊಳತ್ತೀನಿ. ಲಾಸ್ಟಿಗೆ ಒಂದು 4 ಚಮಚ ಅಷ್ಟೇ ಉಳಿತದೆ. ಅದೇನು ವೇಸ್ಟ್ ಆಗಂಗಿಲ್ಲ. ಅಡುಗೆಗೆ ಎದಕ್ಕಾರ ಹಾಕೋಬೋದು. ಇವು ಉಂಡಿ ಕಟ್ಟಿದ ಮ್ಯಾಗ ಆರಿದ ಮ್ಯಾಗ ಒಣ ಆಗ್ತಾವೆ. ಅದಕ್ಕೆ ಕಲಿಸ್ಕೋಬೇಕಾದ್ರನ್ನ ಮೆತ್ತಗೆ ಮಾಡ್ಕೋಬೇಕು. ಈಗ ಸ್ವಲ್ಪ ಪಾಕ ಆರಿರ್ತದೆ. ಕೈಲೇ ಹಿಡಿದು ನೋಡಬೇಕು. ಉಂಡಿ ಕಟ್ಟೋ ಅದಕ್ಕೆ ಬಂದರೆ ಸಾಕು. ಅಷ್ಟು ಮೆತ್ತಗೆ ಹಾಕ್ಕೊಂಡು ಕಲಿಸ್ಕೋಬೇಕು. ಇದು ಚಪಾತಿಗೆ ಹೆಂಗೆ ಹಿಟ್ಟು ಮಿದ್ಕೋತೇವಲ್ಲ ಹಂಗೆ ಚಲೋತ್ನಾಗ ಮಿದ್ದಿ ಉಂಡಿ ಮಾಡಿ ಇಟ್ಕೋಬೇಕು. ಇನ್ನೂ ಮೆತ್ತಗೆ ಬೇಕಂದ್ರೆ ಇನ್ನೊಂದು ಚಮಚ ತುಪ್ಪ ಹಾಕ್ಕೊಂಡು ಚಲೋತ್ನಾಗ ಕಲಿಸಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡಿ ತೊಗೊಂಡು ಕೈಗೆ ಅಂಟ್ಕೋತದಂತಂದ್ರೆ ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡು ಗುಂಡಕ್ಕೆ ಉಂಡಿ ಮಾಡ್ಕೋಬೇಕು. ಉಂಡಿ ಮಾಡಿಕೊಂಡು ಕೈಲೇ ಹೆಂಗೆ ಅಲ್ಲಾಡ್ಸಿದ್ರೆ ಉಂಡಿಗೆ ಚಂದ ಶೈನಿಂಗ್ ಬರುತ್ತೆ. ಒಂದು ಸೀಕ್ರೆಟ್ ಟಿಪ್ಪ ಹೇಳ್ತೀನಿ ನಂದಿದೆ. ಅದೇನಪ್ಪ ಅಂತಂದ್ರೆ ನೀವು ಎಳ್ಳು ಗಸಗಸಿ ಏನು ಹುರ್ಕೋತಿರ್ತಿರಲ್ಲ ಎಷ್ಟು ಚಂದ ಹೊತ್ತಲಾರ್ದ ಹುರ್ಕೋತಿರಲ್ಲ ಉಂಡಿ ಅಷ್ಟೇ ಟೇಸ್ಟ್ ಬರ್ತಾವೆ. ಮತ್ತು ಬೆಲ್ಲದ ಪಾಕ ಅದು ಮಾಡ್ಕೋಬಾರ್ದು. ಜಸ್ಟ್ ಕರಗಿಸಿ 1 ಕುದಿ ಬಂದ್ರೆ ಸಾಕು. ಉಂಡಿ ಮೆತ್ತಗೆ ಚಲೋ ಆಗ್ತಾವೆ. ಪಾಕ ಮಾಡಿದ್ರಂದ್ರೆ ಗಟ್ಟಿ ಆಗ್ತಾವೆ ಉಂಡಿ. ಇಲ್ಲೇ ನೀವು ಮೊದಲು ಈ ಥರ ಒಣ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡ್ರೆ ಹಬ್ಬದ ದಿವಸ ಜಸ್ಟ್ ಪಾಕ ಹಾಕಿ ಉಂಡಿ ಜಲ್ದಿ ಈಸಿಯಾಗಿ ಮಾಡ್ಕೋಬೋದು. ಮುಂಚಿತವಾಗಿ ಅಡ್ವಾನ್ಸ್ ಆಗಿ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಹಬ್ಬದ ದಿವಸ ನೀವು ಈಗ ನಾ ತೋರಿಸ್ದಂಗೆ ಈಸಿ ವಿತ್ ಟಿಪ್ ಹೇಳ್ಕೊಟ್ಟೇನಿ. ಇದನ್ನು ಹಬ್ಬದ ದಿವಸ ನೈವೇದ್ಯಕ್ಕಂತ ನೀವು ಮಾಡಿರಿ. ತಿಂದ ಟೇಸ್ಟ್ ಹೆಂಗಿತ್ತಂತ ಕಮೆಂಟ್ನಾಗ ಹೇಳ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.